ಸಚಿವ ಸಂಪುಟದಲ್ಲಿ ಸಿಎಂ ತನಿಖೆಯದ್ದೇ ಚರ್ಚೆ ನಡೀತಾ ಇದ್ದಿದ್ದು ಆಪ್ತ ಸಚಿವರು ಸಿಎಂ ಸಿದ್ದರಾಮಯ್ಯನವರಿಗೆ ಸಾಥಾಗಿ ನಿಂತುಕೊಂಡಿದ್ದಾರೆ. ಯಾವುದೇ ಕಾರಣಕ್ಕೂ ಸಿಎಂ ಸಿದ್ದರಾಮಯ್ಯನವರೇ ರಾಜೀನಾಮೆ ಕೊಡಬೇಡಿ ಎಂದು ಆಗ್ರಹಿಸುತ್ತಿದ್ದಾರೆ. ಈ ಒಂದು ಚರ್ಚೆಯಲ್ಲಿ ಕಾನೂನಾತ್ಮಕ ಹೋರಾಟದ ಬಗ್ಗೆ ಈ ಚರ್ಚೆ ನಡೀತಾ ಇದ್ದಿದ್ದು, ಕೋರ್ಟ್ನ ಆದೇಶಗಳ ಪರಿಣಾಮದ ಬಗ್ಗೆ ಈ ಒಂದು ಸಭೆಯಲ್ಲಿ ಚರ್ಚೆ ನಡೀತಾ ಇದ್ದಿದೆ. ಆಪ್ತ ಸಚಿವರು ಗಂಭೀರವಾಗಿ ಈ ಒಂದು ಚರ್ಚೆಯಲ್ಲಿ ಭಾಗಿಯಾಗಿದ್ದು, ಈ ಕುರಿತು ಒಂದು ಬ್ರೇಕಿಂಗ್ ಲಭ್ಯವಾಗ್ತಾ ಇದೆ, ನೋಡ್ಕೊಂಡು ಬರೋಣ ಬನ್ನಿ. ಸಚಿವ ಸಂಪುಟದಲ್ಲಿ ಸಿಎಂ ತನಿಖೆಯದ್ದೇ ಚರ್ಚೆಯಾಗುತ್ತಿದ್ದು, ಸಿಎಂ ಸಿದ್ದರಾಮಯ್ಯ ನೇತೃತ್ವದಲ್ಲಿ ಈ ಒಂದು ಸಭೆ ನಡೆಯುತ್ತಿದೆ. ಸಭೆಯಲ್ಲಿ ಕೋರ್ಟ್ನ ತೀರ್ಪಿನ ಬಗ್ಗೆ ಚರ್ಚೆ ನಡೀತಾ ಇದ್ದಿದ್ದು, ಗಂಭೀರವಾಗಿ ಚರ್ಚೆ ಮಾಡುತ್ತಿರುವ ಕ್ಯಾಬಿನೆಟ್, ಕೋರ್ಟ್ ಆದೇಶಗಳ ಪರಿಣಾಮಗಳ ಬಗ್ಗೆ ಚರ್ಚೆ ನಡೀತಾ ಇದ್ದಿದ್ದು, ಕಾನೂನು ರಾಜಕೀಯ ಹೋರಾಟದ ಬಗ್ಗೆ ಚರ್ಚೆ ನಡೆಯುತ್ತಿದೆ. ಸಿಎಂ ಸಿದ್ದರಾಮಯ್ಯ ಬೆನ್ನಿಗೆ ನಿಂತಿದ್ದಾರೆ ಸಾಕಷ್ಟು ಸಚಿವರು. ಯಾವುದೇ ಕಾರಣಕ್ಕೂ ರಾಜೀನಾಮೆ ಕೊಡಬೇಡಿ ಎಂದು ಸಿಎಂ ಆಪ್ತರು ಹೇಳುತ್ತಿದ್ದಾರೆ. ಕಾನೂನಾತ್ಮಕವಾಗಿಯೇ ಎದುರಿಸೋಣ, ಬಿಜೆಪಿಗೆ ರಾಜಕೀಯವಾಗಿಯೇ ಉತ್ತರ ಕೊಡೋಣ ಎಂದಿದ್ದಾರೆ. ನಾವು ನಿಮ್ಮ ಜೊತೆಗಿದ್ದೆವು ಎಂದು ಸಿಎಂಗೆ ಬೆಂಬಲ ನೀಡುತ್ತಿದ್ದಾರೆ. ಪ್ರತಿಪಕ್ಷಗಳು ಮುಜುಗರ ತರುವ ಪ್ರಯತ್ನ ನಡೆಸಿವೆ. ಅವರಿಗೆ ಮಾತಿನಲ್ಲೇ ಉತ್ತರ ಕೊಡೋಣ, ವಿಪಕ್ಷಗಳ ಕೈ ಮೇಲಾಗದಂತೆ ನೋಡಿಕೊಳ್ಳೋಣ. ಸಿದ್ದು ಆಪ್ತ ಸಚಿವರಿಂದ ಸಭೆಯಲ್ಲಿ ಅಭಿಪ್ರಾಯ. ಬಿಎಸ್ವೈ ಎಚ್ಡಿಕೆ ವಿರುದ್ಧ ಗಂಭೀರ ಆರೋಪವಿದೆ. ಗಂಗೇನಹಳ್ಳಿ ಪ್ರಕರಣ ಒಂದೇ ಸಾಕು ಈ ಒಂದು ವಿಪಕ್ಷಗಳನ್ನ ಡ್ಯಾಮೇಜ್ ಮಾಡೋಕೆ. ಸಾಯಿ ವೆಂಕಟೇಶ್ವರ್ ಮಿನರಲ್ಸ್ ಗಣಿ ಗುತ್ತಿಗೆ ಹಗರಣ, ಇದರ ಬಗ್ಗೆ ಸುಪ್ರೀಂಗೆ ಮೇಲ್ಮನವಿ ಸಲ್ಲಿಸೋಣ. ಸಿಎಂಗೆ ಸಲಹೆ ನೀಡಿರುವ ಆಪ್ತ ಸಚಿವರು. ಕೋಳಿವಾಡ್ ಮಾತಿಗೆ ಗರಂ ಆದ ಸಿದ್ದು ಆಪ್ತರು. ಅವರ ಬಳಿ ಮಾತನಾಡೋಣ ಎಂದು ಸಿಎಂ ಮುಂದೆ ಹೇಳಿದ್ದಾರೆ. ಸಚಿವ ಸಂಪುಟದಲ್ಲಿ ಇಂದು ಸಿಎಂ ತನಿಖೆಯದ್ದೇ ಚರ್ಚೆ ನಡೀತಾ ಇದ್ದಿದ್ದು, ಕೋರ್ಟ್ನ ಆದೇಶಗಳ ಪರಿಣಾಮಗಳ ಬಗ್ಗೆ ಸಿಎಂ ಸಿದ್ದು ಚರ್ಚೆ ನಡೆಸಿದ್ದಾರೆ. ಗಂಭೀರವಾಗಿ ಚರ್ಚೆ ಮಾಡುತ್ತಿರುವ ಈ ಒಂದು ಕ್ಯಾಬಿನೆಟ್ನಲ್ಲಿ ಕಾನೂನು ರಾಜಕೀಯ ಹೋರಾಟದ ಬಗ್ಗೆ ಚರ್ಚೆ ನಡೆಸುತ್ತಿದ್ದಾರೆ. ಸಿಎಂ ಸಿದ್ದರಾಮಯ್ಯ ಬೆನ್ನಿಗೆ ನಿಂತಿದ್ದಾರೆ ಆಪ್ತ ಸಚಿವರು. ಯಾವುದೇ ಕಾರಣಕ್ಕೂ ರಾಜೀನಾಮೆ ಕೊಡಬೇಡಿ ಎಂದು ಸಿದ್ದು ಆಪ್ತರು ಬೆನ್ನಿಗೆ ನಿಂತಿದ್ದಾರೆ. ಬಿಜೆಪಿಗೆ ರಾಜಕೀಯವಾಗಿಯೇ ಉತ್ತರ ಕೊಡೋಣ ಎಂದಿದ್ದಾರೆ. ನಾವು ನಿಮ್ಮ ಜೊತೆಗಿದ್ದೆವು ಎಂದು ಸಿಎಂಗೆ ಬೆಂಬಲ ಸೂಚಿಸಿದ್ದಾರೆ. ಪ್ರತಿಪಕ್ಷಗಳು ಮುಜುಗರ ತರುವ ಪ್ರಯತ್ನ ನಡೆಸಿವೆ. ಅವರಿಗೆ ಮಾತಿನಲ್ಲೇ ಉತ್ತರ ಕೊಡೋಣ ಎಂದಿದ್ದಾರೆ. ವಿಪಕ್ಷಗಳ ಕೈ ಮೇಲಾಗದಂತೆ ನೋಡಿಕೊಳ್ಳೋಣ. ಸಿದ್ದು ಆಪ್ತ ಸಚಿವರಿಂದ ಸಭೆಯಲ್ಲೇ ಅಭಿಪ್ರಾಯ ವ್ಯಕ್ತವಾಗಿದ್ದು, ಬಿಎಸ್ವೈ ಎಚ್ಡಿಕೆ ವಿರುದ್ಧ ಗಂಭೀರ ಆರೋಪವಿದೆ. ಗಂಗೇನಹಳ್ಳಿ ಪ್ರಕರಣ ಒಂದೇ ಸಾಕು ಬಿಜೆಪಿಯನ್ನ ಡ್ಯಾಮೇಜ್ ಮಾಡಲಿಕ್ಕೆ. ಸಾಯಿ ವೆಂಕಟೇಶ್ವರ್ ಮಿನರಲ್ಸ್ ಗಣಿ ಗುತ್ತಿಗೆ ಸಾಕು ಕುಮಾರಸ್ವಾಮಿ ಹಗರಣವನ್ನ ಹೊರತರಲು. ಇದರ ಬಗ್ಗೆ ಸುಪ್ರೀಂಗೆ ಮೇಲ್ಮನವಿ ಸಲ್ಲಿಸೋಣ. ಸಿಎಂಗೆ ಸಲಹೆ ನೀಡಿರುವ ಆಪ್ತ ಸಚಿವರು. ಇದೇ ವೇಳೆ ಕೆಬಿ ಕೋಳಿವಾಡ್ ಹೇಳಿಕೆಗೆ ಆಕ್ಷೇಪ ವ್ಯಕ್ತಪಡಿಸಿದ್ದಾರೆ. ಕೋಳಿವಾಡ್ ಮಾತಿಗೆ ಗರಂ ಆದ ಸಿದ್ದು ಆಪ್ತರು. ಅವರ ಬಳಿ ಈ ಕುರಿತು ಮಾತನಾಡೋಣ ಎಂದು ಸಿಎಂಗೆ ಬೆಂಬಲ ಸೂಚಿಸಿದ್ದಾರೆ.